ಹಾಯ್ ಫ್ರೆಂಡ್ಸ್, Hi friends, ದಿಸ್ ಇಸ್ ಕುಶಾಲ್. this is Guru. ಶುಕ್ರವಾರ ಮೊನ್ನೆ ತಾನೇ ರಿಲೀಸ್ ಆದಂಥ ಚೌಕ ಫಿಲಿಮ್ ಬಗ್ಗೆ ನಾವು ಹೇಳ್ತಿದ್ದೀವಿ. ಸ್ಮಾಲ್ ರಿವ್ಯೂ ಚೌಕ ಬಗ್ಗೆ. ಏನು ನೆಕ್ಸ್ಟ್ ವಾರ ರಿಲೀಸ್ ಆದ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಳ್ಳೆ ಡೈರೆಕ್ಷನು, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆ್ಯಕ್ಟರ್ಸ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ವೀಕ್ಷಿಸಿ. ಮತ್ತು ಅಲ್ಲಾಡ್ಸು ಮಾತ್ರ ಅಲ್ಲಾಡ್ಸ್ತಾನೆ ಇರುತ್ತೆ. ಮತ್ತು ಅಪ್ಪಂದೊಂದು ಫೀಲಿಂಗ್ ಇದೆ, ಒಂದು ಸೆಂಟಿಮೆಂಟು. ತುಂಬ ಚೆನ್ನಾಗಿ ಮೂಡ್ ಅಪ್ಪ ಬಂದಿದೆ. ಲವ್ ಯು ಪಾ ಸೂಪರ್ ಆಗಿದೆ ಸಾಂಗುನು. ಪ್ರತಿಯೊಂದು ಹೀರೋ ಎಂಟ್ರಿನೂ ಸೂಪರ್ ಆಗಿದೆ. ಒಂದು ಲವ್ ಆಗಲಿ, ಒಂದು ಫೀಲಿಂಗ್ ಆಗಲಿ, ದೇಶಭಕ್ತಿ ಮತ್ತು ರಾಜಕಾರಣಿ ಬಗ್ಗೆ ಒಂದು ಮೆಸೇಜು, ಮತ್ತು ಯುವಕರಿಗೊಂದು ಮೆಸೇಜು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ದರ್ಶನ್ ಎಂಟ್ರಿ ಅವರು ಮಾತ್ರ ಸೂಪರ್ ಆಗಿದೆ. ಅವ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಮತ್ತು ನಮ್ಮ ತರುಣ್ ಸರ್ ಡೈರೆಕ್ಷನ್ ಬಗ್ಗೆ ತುಂಬಾ ಹೇಳಬೇಕು. ಯಾಕಂದರೆ ಅವ್ರದ್ದು ಫಸ್ಟ್ ಮೂವಿ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿದೆ. ತುಂಬ ಸೂಪರಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ನಾವು ತೆಲುಗು, ತಮಿಳು ಎಲ್ಲ ಹೆಂಗೆ ಬೆಳೀತಿದ್ಯೋ ಹಂಗೆ ಕನ್ನಡ ಇವಾಗ ಆಗಲೇ ಬೆಳೆದಿದೆ, ಇನ್ನೂ ಬೆಳಿಬೇಕು. ಅದಕ್ಕೆಲ್ಲ ನಮ್ಮ ಸಪೋರ್ಟ್ಗಳಿರಬೇಕು, ನಿಮ್ಮ ಸಪೋರ್ಟ್ಗಳಿರಬೇಕು, ಪ್ರತಿಯೊಬ್ಬರು ಸಪೋರ್ಟ್ಗಳಿರಬೇಕು. ದಯವಿಟ್ಟು ಅದಕ್ಕೆ ಇಂಥ ಸಿನಿಮಾನ ಬೆಳೆಸಿ. ಯಾಕಂದರೆ ತುಂಬ ಚೆನ್ನಾಗಿದೆ. ನೀವೇ ಒಂದ್ಸಲಿ ಹೋಗಿ ನೋಡಿದ್ರೆ ಮತ್ತೆ ಇನ್ನೊಂದ್ಸಲಿ ಹೋಗಿ ನೋಡ್ತಾರೆ. ಯಾಕಂದ್ರೆ ನಾವು ಇವತ್ತು ಮತ್ತೆ ಪ್ಲ್ಯಾನ್ ಮಾಡಿದ್ದೀವಿ ಹೋಗಬೇಕು ಅಂತ. ಅದಕ್ಕೆ ದಯವಿಟ್ಟು ಒಬ್ಬೊಬ್ಬರೇ ಮಾತ್ರ ಹೋಗಬೇಡಿ, ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ ದಯವಿಟ್ಟು. ಎಲ್ಲರೂ ನೋಡುವಂಥ ಫಿಲಮ್. ಏನು ಒಂಚೂರು ವಲ್ಗಾರಿಟಿ ಇಲ್ಲ, ಏನು ಒಂದು ಕೆಟ್ಟದಂತ ಇಲ್ಲ. ಎಲ್ಲರೂ ಒಂದು ಮೆಸೇಜ್ ಕೊಡುವಂಥ ಮೂವಿ. ಒಂದು ಕನ್ನಡ ಇಂಡಸ್ಟ್ರಿನ ಒಂದು ರೇಂಜ್ ತೊಗೊಂಡೋರುವಂಥ ಮೂವಿ ಇದು. ದಯವಿಟ್ಟು ಎಲ್ಲರೂ ವೀಕ್ಷಿಸಿ, ಫ್ಯಾಮಿಲಿ ಸಮೇತ ಹೋಗಿ ವೀಕ್ಷಿಸಿ. ಮತ್ತು ಹೇಳಬೇಕು ಅಂದರೆ ಮತ್ತೆ ಎಷ್ಟೊಂದು ಸರ್ಪ್ರೈಸ್ಗಳಿದೆ ಮೂವಿಲಿ. ನೀವು ಹೋದಾಗಲೇ ಗೊತ್ತಾಗೋದು. ನಾವು ಅವ್ರ ಬಗ್ಗೆ ಹೆಸರು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರೇ ಇಂಟ್ರೋಲ್ ಆದ್ಮೇಲೆ ಬರ್ತಾರೆ ಒಬ್ಬರು ಮುಖ್ಯವಾದ ಕಾಶಿನಾಥ್ ಸರ್ ಬಗ್ಗೆ ಅವರೇನೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಇಂಟ್ರೋಲ್ ಆದ್ಮೇಲೆ ಬರ್ತಾರೆ. ತುಂಬ ಒಂದು ಅದ್ಭುತ ಕಾಮಿಡಿಗಳು ಕೊಡ್ತಾರೆ, ಮತ್ತು ಒಂದು ಫೀಲಿಂಗ್ ಕೊಡ್ತಾರೆ, ಪ್ರತಿಯೊಂದು ಕೊಡ್ತಾರೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಹೋಗ್ಬಿಟ್ಟು ಯಾವುದೇ ಪೈರಸಿ ಇಲ್ದಿರ, ಪೈರಸಿನ ಅವಾಯ್ಡ್ ಮಾಡಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಬೆಳೆಸೋಣ, ಪೈರಸಿ ಯಾವತ್ತೂ ಯೂಸ್ ಮಾಡಬೇಡಿ. ಚಿತ್ರಮಂದಿರಿಗೆ ಹೋಗಿ ವೀಕ್ಷಿಸಿ, ಫ್ಯಾಮಿಲಿ ಸಮೇತ ಹೋಗಿ ವೀಕ್ಷಿಸಿ. ಥ್ಯಾಂಕ್ ಯು.